ಆಯೋಜನೆ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಎಂ ರಾಮಣ್ಣವರು ಮತ್ತು MD ಅವರು ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ವಂದಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರು ಮತ್ತು ಈ ಗ್ರಾಮದ ಎಲ್ಲರೂ ಕೂಡ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಯೂತ್ ಮಿತ್ರರಿಗೆ ಮನವಿ ಮಾಡ್ತಿದ್ದೇನೆಂದರೆ, ಈಗಾಗಲೇ ಈ ಗ್ರಾಮ ಅಂದರೆ ಇಡೀ ಜಿಲ್ಲೆಯಲ್ಲಿ ಹೆಸರು ತಿರ್ತಕ್ಕಂಥ ಒಂದು ಗ್ರಾಮ. ಯಾಕಂದರೆ ಆಲಂಗೂರು ಶ್ರೀನಿವಾಸ್ ಗೌಡರು ಶಾಸಕರಾಗಬೇಕು, ಅವ್ರು ಮಂತ್ರಿ ಆಗಬೇಕು, ನಾನು ತಾಲೂಕ್ ಪಂಚಾಯತ್ ಸದಸ್ಯರಾಗಬೇಕು, ಅಧ್ಯಕ್ಷರಾಗಬೇಕಂದ್ರೆ ಈ ಗ್ರಾಮದಲ್ಲಿ 95% ಒನ್ ವೇ ಮಾಡಿ ಓಟ್ಲಾಗಿರ್ತಕ್ಕಂಥ ಒಂದು ಗ್ರಾಮ ನಮಗೆ ಇದು. ನಾನು ರಾಜಮಟ್ಟಕ್ಕೆ ಬೆಳಿಬೇಕಂದ್ರೆ ಈ ಗ್ರಾಮ ಅಷ್ಟೊಂದು ಸಹಕಾರ, ಅಷ್ಟೊಂದು ಆಶೀರ್ವಾದ ಮಾಡತಕ್ಕಂಥ ಒಂದು ಗ್ರಾಮ. ಯುವಕ ಮಿತ್ರರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೆಲ್ಲ ಕೂಡ ಈ ಗ್ರಾಮಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರ ಬಂದಂಗೆ ಇವತ್ತು ನಮ್ಮ ಬೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಬಂದಿರೋದು. ನಾವು ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ. ನಾವು ಬೆಂಗಳೂರು ಹುಡ್ಕೊಂಡು ಹೋಗ್ಬೇಕು, ಅಲ್ಲಿ ಬೆಂಗಳೂರು ಹುಡ್ಕೊಳ್ಬೇಕಂದ್ರೆ ಅಥವಾ ಹೆಂಗಪತಿನೋ, ವೆಂಕಟರಾಮ್ನೋ, ಸಿ ವಿ ಗೋಪಾಲೋ, ಶಂಕರಪ್ಪನೋ, ವೆಂಕಟೇಶ್ನೋ ಅಥವಾ ಲೋಕೇಶ್ನೋ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಸಂದರ್ಭ ಇರ್ತಾ ಇತ್ತು. ಇವತ್ತು ನೇರವಾಗಿ ಗ್ರಾಮಕ್ಕೆ ಬಂದು ಅವರು ಈ ಗ್ರಾಮಕ್ಕೆ 4:15ಕ್ಕೆ ನಾವು ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಕರ್ನಾಟಕದ ಜಿಲ್ಲೆಗೆ ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಎಲ್ಲ ನಾಯಕರು, ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಮುಖಂಡರುಗಳು ಎಲ್ಲ ಕೂಡ ಬಂದು ಅವರಿಗೆ ತಡೆ ಮಾಡಿರ್ತಾರೆ. ಇಲ್ಲ 4:15 5 ಗಂಟೆಗೆ ಬರ್ತಾ ಇದ್ವು. ಅದರಿಂದ ದಯವಿಟ್ಟು ಸ್ವಲ್ಪ ತಡವಾಗಿ ಬಂದಾಗ ದಯವಿಟ್ಟು ಕ್ಷಮಿಸಬೇಕು. ಅದರಲ್ಲಿ ಕೂಡ ನಿಮಗೆ 6 ಗಂಟೆಗೆ 7 ಗಂಟೆಗೆ ಬಂದರೆ ಒಳ್ಳೇದು ನಿಮ್ಗೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಖಾಲಿ ಆಗಿಬಿಡ್ತಾರೆ, ಸಾಯಂಕಾಲ 6 ಗಂಟೆ ಈ ಊರಲ್ಲಿ ಇರ್ತಾರೆ. ಮಧ್ಯಾಹ್ನ ಬಂದು ಯಾರು ಒಬ್ರು ಸಿಗಲ್ಲ. ಎಲ್ಲ ಕಷ್ಟ ಜೀವಿಗಳು, ಎಲ್ಲ ಕಷ್ಟ ಬೀಳ್ತಕ್ಕಂಥವ್ರು. ಮೊದಲು ಮಣ್ಣು ಕೆಲಸ ಅಥವಾ ಜಲ್ಲಿ ಕೆಲಸ, ಅವರು ಬಿಲ್ಡಿಂಗು ಮೋಲ್ಡಿಂಗ್ ಹಾಕೋದು, ಇಂಥ ಕೆಲಸ ಇರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆ ಎಲ್ಲ ತಂಡ ಎಲ್ಲ MD ಅವರಿಂದ ಎಲ್ಲ ಅಧಿಕಾರಿಗಳು, ಎಲ್ಲ ನಮ್ಮ ಡಿಸ್ಟಿಕ್ ಅವರು, ಡಿಸ್ಟಿಕ್ ಆಫೀಸರ್ ಎಲ್ಲ ಕೂಡ ಬಂದಿದ್ದಾರೆ. ಆದರೆ ಒಂದೇ ಒಂದು ಮನವಿಯನ್ನು ಮಾಡ್ತೀನಿ ಅವ್ರಿಗೆ, ದಯವಿಟ್ಟು ಇದೇನೋ ಅಲ್ಲಿ 7 ತಾವು ಸ್ಕೀಮನ್ನು ಹೇಳಿದ್ರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಆ 8 ಸ್ಕೀಮ್ಗಳು ಹೇಳಿದ್ರು. 8 ಸ್ಕೀಮ್ಗಳು ಕೂಡ ಈ ಗ್ರಾಮದಲ್ಲಿ ಉಪಯೋಗ ಆಗಂಗೆ ನಮಗೆ ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಏನು ಮಹಿಳಾ ಸಂಘಗಳು, ಸ್ವಸಹಾಯ ಸಂಘಗಳು ಮಾಡಿಕೊಂಡ್ರೆ ಅವ್ರಿಗೊಂದು 5 ಲಕ್ಷ 5.5 ಲಕ್ಷ ಬರ್ತದೆ ಅಂತ ಹೇಳ್ತಾರೆ. ನೇರ ಸಾಲ 1 ಲಕ್ಷ ಬರ್ತದೆ ಅಂತ ಹೇಳ್ತಾರೆ. ಕಾರ್ಗೆ ಅಥವಾ ಮೇಸ್ತ್ರಿ ಕೆಲಸ ಬರ್ತಕ್ಕಂಥ, ಹೋಟ್ಲ್ ಕೆಲಸ ಬರ್ತಕ್ಕಂಥವ್ರಿಗೆ, ಆಟೋಗೆ ಎಲ್ಲ ಕೂಡ 8 ಯೋಜನೆಗಳಿದೆ ಅಂತ ಅವಾಗಲೇ ಹೇಳಿದಿರಿ. ಆ 8 ಯೋಜನೆಗಳನ್ನ ಕೂಡ ಈ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಸುಮಾರು 20 ಹಳ್ಳಿಗಳು ಸೇರ್ತದೆ. 20 ಹಳ್ಳಿಯಲ್ಲಿ ಈ ಗ್ರಾಮದಲ್ಲೇ ಎಲ್ಲ ಎಸ್ಸಿಗಳಿರೋದು, ಎಲ್ಲ ಬೋವಿ ಸಮಾಜ ಇರೋದು. ಅದರಿಂದ ಈ ಗ್ರಾಮಕ್ಕೆ ಜಾಸ್ತಿ ಮಾತಾಡೋದು ಬೇಡ. ಈ ಗ್ರಾಮಕ್ಕೆ ತಮ್ಮ ಆಶೀರ್ವಾದ ಹೆಚ್ಚಿಗೆ ಇರಬೇಕು ಅಂತ ನೇರವಾಗಿ ಒಂದು 20ರಿಂದ 50 ಜನಕ್ಕೆ ನೇರವಾಗಿ ಸಹಾಯ ಆಗಂಗೆ ಮಾಡಬೇಕು ಅಂತ ಅವರ ಪಾದಗಳು ನಮಸ್ಕರಿಸ್ತಾ, ಈಗಾಗಲೇ ಒಂದು 2 ಮಾತಕ್ಕೆ ಅವಕಾಶ ಮಾಡಿಕೊಟ್ಟು ಹೇಳ್ತಕ್ಕಂಥ ಎಲ್ರಿಗೂ, ನಮ್ಮ ತಾಯಂದಿರಿಗೂ, ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರು, ಯುವಕ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮಗಳು ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮದೇ ಸಮುದಾಯದ ಅಧ್ಯಕ್ಷರು, ಬಹಳ ಸೂಕ್ಷ್ಮಜೀವಿ, ಪ್ರತಿಭಾವಂತರು, ಅತಿ ಹೆಚ್ಚು ಕ್ವಾಲಿಫಿಕೇಶನ್ ಹೊಂದಿರತಕ್ಕಂತಹ ಒಬ್ಬ ಅಧ್ಯಕ್ಷರು ಈ ಸಮಾಜಕ್ಕೆ ಆಗಿರುವುದಂಥದ್ದು ನೀವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸ. ನಾನು ನನ್ನ ಸರ್ವಿಸಲ್ಲಿ ಇಷ್ಟು ಕ್ವಾಲಿಫಿಕೇಶನ್ ಇದ್ದು, ಇಷ್ಟು ಅದ್ಭುತವಾದ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆ್ಯಕ್ಚುಲಿ ನನಗೆ ಸಿಕ್ಕಿಲ್ಲ. ಬಟ್ ಈ ಟೈಮ್ ಸಿಕ್ಕಿದೆ ಅನ್ನೋದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಆಗಿದೆ. ನಾವು ಬೋವಿ ಕಾರ್ಪೊರೇಷನ್, ನಮಗೆ ಗೊತ್ತಿದೆ, ಬೋವಿ ಅಭಿವೃದ್ಧಿ ನಿಗಮ ತಮಗೋಸ್ಕರವಾಗಿ ಮಾಡಿರ್ತಕ್ಕಂಥ ನಿಗಮ ಇದು ನಿಮ್ಮ ನಿಗಮನೇ ಹೊರತು ಬೇರೆದು ಯಾವುದೂ ನಿಗಮ ಅಲ್ಲ, ಅಥವಾ ನಮ್ಮ ನಿಗಮ ಅಲ್ಲ. ಏನೇ ಸಮಸ್ಯೆ ಇದ್ರೂ ಕೂಡ, ಯಾವುದೇ ವಿಷಯಗಳಿದ್ರೂ ಕೂಡ ನೀವು ನಮಗೆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂತಹದ್ದು, ನಮಗೆ ಫೋನ್ ಮಾಡಿ ಮೂಲಕನೂ ಕೇಳ್ಬೋದು. ಯಾವುದೇ ವಿಷಯ ನಮ್ಮನ್ನಾಗಲಿ, ಅಧ್ಯಕ್ಷರನ್ನಾಗಲಿ, ನಮ್ಮ ಸಿಬ್ಬಂದಿಗಳನ್ನಾಗಿ ನೀವು ಫೋನ್ ಮೂಲಕ ಕೇಳಿದ್ರು ಸಾಕು, ನಾವು ಆ ಕೆಲಸವನ್ನು ಮಾಡುವಂಥದ್ದು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಿಗಮದಲ್ಲಿ ಒಂದು 7 ಸ್ಕೀಮ್ಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಕೇವಲ ಬೋವಿ ಸಮುದಾಯವರಿಗೆ ಮಾತ್ರ ನಾವು ಈ ಸ್ಕೀಮ್ಗಳನ್ನೆಲ್ಲ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ನೇರ ಸಾಲ ಅಂತ ಇದೆ, 1 ಲಕ್ಷ ರೂಪಾಯಿ ಇದೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೋಬೋದು, ತಳ್ಳೋ ಗಾಡಿ ಇಟ್ಕೋಬೋದು, ಅಥವಾ ತರಕಾರಿ ವ್ಯಾಪಾರ ಮಾಡ್ಬೋದು, ಮೀನಿನ ವ್ಯಾಪಾರ ಮಾಡ್ಬೋದು, ಮಾಂಸದ ವ್ಯಾಪಾರ ಮಾಡ್ಬೋದು, ಸಣ್ಣದೊಂದು ಕಿರಾಣಿ ಅಂಗಡಿ ಮಾಡ್ಕೋಬೋದು, ಒಂದು ಕುರಿಗಳನ್ನು ತಗೋಬೋದು. ಆ ರೀತಿ ಎಲ್ಲ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು 50,000 ರೂಪಾಯಿ ನಿಮಗೆ ಸಹಾಯಧನ ಕೊಡ್ತೀವಿ, ಒಂದು 50,000 ರೂಪಾಯಿ ನಿಮಗೆ ಲೋನ್ ಕೊಡ್ತೀವಿ. ಎಲ್ಲದನ್ನು ನಾವೇ ಕೊಡ್ತೀವಿ.
ಇನ್ನೂ ಒಂದು ಕುರಿ ಸಾಕಾಣಿಕೆ ಅಂತ ಒಂದು ಕಾರ್ಯಕ್ರಮ ಇದೆ, 1 ಲಕ್ಷ ರೂಪಾಯಿ ಇದೆ. 10 ಕುರಿ ಮತ್ತು 1 ಟಗರು, 10 ಹೆಣ್ಣು 1 ಗಂಡು, ಅದನ್ನು ಕೊಡ್ತೇವೆ. ಈ ವರ್ಷದಿಂದ ಅದನ್ನು ನಾವು ಆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಹಸು ಸಾಕಾಣಿಕೆ, ಹೈನುಗಾರಿಕೆ ಅಂತ ಇದೆ. 2 ಹಸುಗಳನ್ನು ತಗೋಬೋದು. 1,25,000 ರೂಪಾಯಿ ನಾವು ಅನುದಾನ, ಅದಕ್ಕೆ ಘಟಕ ವೆಚ್ಚ ಇದೆ. ನೀವು ಅದನ್ನು ತಗೊಂಡ್ರೆ 50% ಸಾಲ ಇರ್ತದೆ, 50% ಸಹಾಯಧನ ಇರ್ತದೆ. ಸೊ ಹಾಗಾಗಿ ಈ ಹೈನುಗಾರಿಕೆ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗನೇ ಅದು. ಅದರಿಂದ ನಾವು ಆರ್ಥಿಕವಾಗಿ ಸಬಲರಾಗಲು ಬಹಳ ಅನುಕೂಲ ಆಗುತ್ತೆ. ಸೊ ಅಂತಹ ಸ್ಕೀಮನ್ನು ಕೂಡ ಈ ವರ್ಷ ನಾವು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಹಾಗೆ ಒಂದು 2 ಲಕ್ಷ ರೂಪಾಯಿದು ಸ್ಕೀಮ್ ಇದೆ, ಅದು ಬ್ಯಾಂಕ್ ಲೋನ್ ಸ್ಕೀಮ್. ಅದು 2 ಲಕ್ಷ ರೂಪಾಯಿ ನಾವು ಕೊಡ್ತೇವೆ, ಉಳಿದ ಹಣನ ನೀವು ಹಾಕೋಬೋದು. ಇದರಲ್ಲಿ ಏನಾದರೂ ಒಂದು ಇನ್ನೂ ಉತ್ತಮ ಮಟ್ಟದ ಒಂದು ಉದ್ಯೋಗವನ್ನು ನೀವು ಮಾಡ್ಕೋಬೋದು. ಕಿರಾಣಿ ಅಂಗಡಿ ಮಾಡ್ಕೋಬೋದು, ಆಟೋ ತಗೋಬೋದು, ಬೇರೆ ಏನು ಬೇಕೋ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಸಣ್ಣದಾದಂಥ ಒಂದು ಹೋಟ್ಲ್ ತಗೋಬೋದು, ಕ್ಯಾಂಟೀನ್ ತಗೋಬೋದು. ಆ ರೀತಿ ಇರ್ತಕ್ಕಂಥ ಉದ್ಯೋಗಗಳನ್ನು ನೀವು ಮಾಡಿ ಆರ್ಥಿಕವಾಗಿ ಸಬಲರಾಗೋದಕ್ಕೋಸ್ಕರ ಈ 2 ಲಕ್ಷ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಟ್ಯಾಕ್ಸಿಗಳನ್ನು ಕೊಡ್ತೀವಿ ನಾವು, ಕೊಡ್ತಾ ಇದ್ದೇವೆ ನಾವು. ಟ್ಯಾಕ್ಸಿಗೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ, ಅದು ಪೂರ್ತಿ ಸಹಾಯಧನ. ಉಳಿದ ಹಣವನ್ನು ನೀವು ಬ್ಯಾಂಕಿಂದ ಲೋನ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟಾದರೂ ನೀವು ಲೋನ್ ಮಾಡ್ಕೋಬೋದು, ಯಾವುದಾದ್ರೂ ಗಾಡಿ ತಗೋಬೋದು. ನಾವು ಕೊಡೋದು ಮಾತ್ರ 4 ಲಕ್ಷ ಮಿತಿಗಳು ಮಾತ್ರ ಕೊಡ್ತೇವೆ ನಾವು. ಸೊ ಹಾಗಾಗಿ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಇದು ಆರ್ಥಿಕವಾಗಿ ಅಭಿವೃದ್ಧಿ ಆಗಲು ಬಹಳ ಅನುಕೂಲ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ಫುಡ್ ಕಾರ್ಟ್ ಅಂತ ಇದೆ, ಅಂದರೆ ಈ ಮೊಬೈಲ್ ಕ್ಯಾಂಟೀನ್ ಟೈಪ್. ಸೊ ವೆಹಿಕಲ್ನಲ್ಲೇ, ಗಾಡಿಯಲ್ಲೇ ನಿಮಗೆ ಕ್ಯಾಂಟೀನ್ ಮಾಡಿಕೊಂಡು ಫುಡ್ಡನ್ನು, ಆಹಾರವನ್ನು ಹೋಟೆಲ್ ಟೈಪ್ ಮಾಡಿಕೊಂಡು ನೀವು ವ್ಯಾಪಾರ ಮಾಡ್ಬೋದು. ಅದಕ್ಕೂ ಕೂಡ ನಾವು 4 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಡ್ತೇವೆ. ಉಳಿದ ಹಣವನ್ನು ಬ್ಯಾಂಕಿಂದ ನೀವು ಲೋನ್ ಆಗಿ ಪಡ್ಕೋಬೇಕಾಗುತ್ತೆ. ಇನ್ನೊಂದು ಗಂಗಾ ಕಲ್ಯಾಣ ಅಂತ ಇದೆ. ಯಾರ ಹತ್ರ ಜಮೀನಿದೆ, 1.5 ಎಕರೆಯಿಂದ 5 ಎಕರೆ ಜಮೀನು ಇರೋರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4,75,000 ರೂಪಾಯಿ ನಾವು ಅನುದಾನವನ್ನು ಕೊಡ್ತೀವಿ. ಅದರಲ್ಲಿ 75,000 ನಿಮಗೆ ನಾವು KEB ಅವರಿಗೆ ಕೊಡ್ತೇವೆ. ಉಳಿದ ಹಣದಲ್ಲಿ ಪಂಪು ಮೋಟರ್ಗಳನ್ನು ನೀವು ಕೊಡ್ತೇವೆ. ಅದರಲ್ಲಿ 50,000 ರೂಪಾಯಿ ಲೋನ್ ಇರುತ್ತೆ, ಅದನ್ನು ನೀವು ಕಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದು ಬಹಳ ಅನುಕೂಲವಾಗಿರ್ತಕ್ಕಂತಹ ಒಂದು ಯೋಜನೆ, ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಯೋಜನೆ ಇದು. ಅದರ ಜೊತೆಗೆ ಒಂದೊಂದು ಭೂ ಒಡೆತನ ಯೋಜನೆ ಇದೆ. ಯಾರಿಗೆ ಜಮೀನು ಇಲ್ಲ, ಕೃಷಿ ಕಾರ್ಮಿಕರು ಯಾರಿದ್ದಾರೆ ಅಂತಹ ಕುಟುಂಬದ ಮಹಿಳೆಯರಿಗೆ 25 ಲಕ್ಷದಲ್ಲಿ ನಾವು ಜಮೀನನ್ನು ಖರೀದಿಸಿ ಅವರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತೇವೆ ನಾವು. ಇದರಲ್ಲಿ 50% ಸಹಾಯಧನ ಇರುತ್ತೆ, 50% ಲೋನ್ ಇರ್ತದೆ. ಸೊ ಈ ಎಲ್ಲ ಸ್ಕೀಮ್ಗಳನ್ನು ನಿಮಗೋಸ್ಕರ ನಮ್ಮ ಬೋವಿ ನಿಗಮದಿಂದ, ಬೋವಿ ಸಮಾಜದವರಿಗೋಸ್ಕರ ನಾವು ಇದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ನಮಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ ಕಳೆದ ಸಾಲಿನಲ್ಲಿ ನಮಗೆ ಅನುದಾನದ ಸ್ವಲ್ಪ ಕಡಿಮೆ ಇತ್ತು. ಈ ಸಾರಿ ನಮಗೆ ಸುಮಾರು ನಿಮ್ಮ ಜಿಲ್ಲೆಗೆ 7 ಕೋಟಿಯವರೆಗೂ ಅನುದಾನವನ್ನು ಈ ವರ್ಷಕ್ಕೆ ನಾವು ಅಲೋಕೇಶನ್ ಮಾಡಿದ್ದೇವೆ, ನಿಮಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇದರದೆಲ್ಲ ಸದುಪಯೋಗನ ಉಪಯೋಗಿಸ್ಕೋಬೇಕು. ನಾವೆಲ್ಲ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವರು, ಅತಿ ಕಡುವು ಬಡತನ ನಮ್ಮಲ್ಲಿದೆ, ಕೂಲಿ ಕಾರ್ಮಿಕರಾಗಿದ್ದೀವಿ, ನಾವು ದುಡ್ದೇ ತಿನ್ಬೇಕಾಗತ್ತೆ. ಸೊ ಹಾಗಾಗಿ ಇಂತಹ ಸವಲತ್ತುಗಳನ್ನು ಪಡೆದು ಅದರಿಂದ ನಾವು ಆರ್ಥಿಕವಾಗಿ ಸಬಲರಾಗಿ ಎಲ್ಲರ ಜೊತೆಗೆ ಸಮಾನವಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಇದು. ನಾವೆಲ್ಲರೂ ಒಂದೇ ಹಂತಕ್ಕೆ ಬರಬೇಕಾದ್ರೆ ಈ ಯೋಜನೆಗಳು ಕೂಡ ಅದಕ್ಕೆ ಒಂದು ದಾಪುಗಾಲನ್ನು ಇಡುತ್ತೆ, ನಿಮ್ಮನ್ನು ಮುಂದುವರೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, వెంకటాపురము గ్రామం మన బంధువులకంతా నా నమస్కారాలు పెడతా, నా జొతలాన వచ్చిండే మన ఎండి గారు ఉన్నారు, చంద్రనాయక్ అంటని, గోపాల్ గారు ఉన్నారు, లోకేష్ గారు ఉన్నారు. మన అంతా ఈ గ్రామల ముఖండ డాక్టర్ చంద్రప్ప గారు ఉన్నారు, రామచంద్రప్ప గారు, ముని వెంకటరామప్ప గారు, బాబు గారు, రత్నకుమారి గారు, ముని వెంకటప్ప, మనంతా బంధువులు, మన అమ్మగారు, అయ్యగారు, మన సోదరులు. నేను చాలా లేట్గా తడవుగా వచ్చిన దానికి నేను క్షమ కోరుతున్నాను. నేను కూడా ఇట్లే ఒక పల్లెలోనే పుట్టి పెరిగిండేవాడు. నాకు ఈ పల్లెలు తెలుసు, ఢిల్లీలు తెలుసు, అంతా తెలుసు. ఇది వచ్చేటప్పుడు నేను చూస్తే దానికి ఈ ఊరికి అంత దావలేదు, సరిగా తారు లేదు, తార్ రోడ్ లేదు.
మన ముఖండ్రులు ఇక్కడ గోపాల్ గారు ఉన్నారు, మాలూరులో మన లోకేష్ గారు ఉన్నారు. దానికి ఏమన్నా చేసి ఎమ్మెల్యేతో ఏదైనా గ్రాంట్ వేయించుకొని ఈ రోడ్స్ వేయించకి ఇస్తే చాలా మంచిది. లేకపోతే ఎవరికైనా నేను కలల్లా మాట్లాడాలంటే చెప్తే ఈ ఊరికి ఒక టార్ రోడ్ చేసేకి వ్యవస్థ చేయించేకి చెప్తాను. ఇంత పెద్ద అయినా కూడా మన బంధువులంతా కాస్తా ఉండేది నాకు చాలా సంతోషమైంది. మా ఎంಡಿ గారు చెప్పినట్ಲ తెలుగు ಅರ್ಥ ಆಗುತ್ತಾ ನಿಮಗೆ? ಫಸ್ಟ್ ಇಲ್ಲಿ ಒಂದು ರೀತಿಯಲ್ಲಿ ನಾನು 89ನೇ ಇಸ್ವಿಯಲ್ಲಿ ಮದುವೆ ಆದಾಗ ನನ್ನ ಊರಲ್ಲಿ ಹಳ್ಳಿನಲ್ಲಿ ಮೆರವಣಿಗೆ ಕರ್ಕೊಂಡು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ನನಗೆ ಜ್ಞಾಪಕ ಬಂತು. ನಿಜವಾಗ್ಲೂ ಕೂಡ ಸಂಬಂಧ ಬಂಧುತ್ವ ಅಂತಕ್ಕಂಥದ್ದು ಇಲ್ಲಿ ಕಾಣ್ತೀವಿ, ಅಂತ ಹಳ್ಳಿಗಳಲ್ಲಿ ಕಾಣ್ತೀವಿ. ಪಟ್ಟಣಗಳಲ್ಲಿ ನಗರಗಳಲ್ಲಿ ಗೋಪಾಲ್ ಜೊತೆಗೆ ಹೋದ್ರೆ ನನಗೇನು ಸಿಗುತ್ತೆ, ಇಲ್ಲ ಚಂದ್ರನಾಯಕರ ಜೊತೆಗೆ ಹೋದ್ರೆ ನನಗೇನು ಲಾಭ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಇಟ್ಕೊಂಡೇ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಹಳ್ಳಿಗಳಲ್ಲಿ ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಕ್ಕಂಥದ್ದಾಗಿರಲಿ, ನಮ್ಮನ್ನು ಮಾತಾಡಿಸ್ತಕ್ಕಂಥ ರೀತಿಯಾಗಲಿ ನಿಜವಾದ ಬಂಧುತ್ವ ಸಂಬಂಧ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ. ಯಾಕೆಂದರೆ ನಾವು ಕೂಡ ಹಳ್ಳಿಗಳಲ್ಲಿ ಹುಟ್ಟಿ ಬಂದಿರ್ತಕ್ಕಂಥದ್ರಿಂದ ಹಳ್ಳಿಯ ವಾತಾವರಣ ನನಗೆ ಸಂಪೂರ್ಣ ಗೊತ್ತು. ಇದು ಇಡೀ ಊರಲ್ಲೆಲ್ಲ ನಮ್ಮದೇ ಒಂದೇ ಒಂದು ಸಮುದಾಯ ಇದೆ ಅಂತಂದು ಕೂಡ ನಾನು ತಿಳ್ಕೊಂಡ ವಿಷಯ. ನಿಜವಾಗಲೂ ಕೂಡ ನಾವು ಇಂಥ ಪೂರ್ತಿ ಸಮುದಾಯ ಇರ್ತಕ್ಕಂಥ ಹಳ್ಳಿನಲ್ಲಿ ನಾವೇನು ಹುಟ್ಟಿಲ್ಲ. ಆದರೆ ನಮ್ಮ ಬಂಧುಗಳೆಲ್ಲ ಒಂದೇ ಕಡೆ ಇರ್ತಕ್ಕಂಥದ್ದು, ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲ ಕಷ್ಟದಾರಿಗಳಾಗಿರ್ತಕ್ಕಂಥದ್ದು ನಿಮ್ಗಳನ್ನು ನೋಡಿದರೆ ನನಗೆ ಅರ್ಥ ಆಗುತ್ತೆ. ನೀವೆಲ್ಲ ಶ್ರಮಜೀವಿಗಳು ಅಂತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ವೃತಃ ತಮ್ಮ ಕಾಲವನ್ನು ಹರಣ ಮಾಡಿಕೊಂಡು ಜೀವನ ಮಾಡ್ತಾ ಇಲ್ಲ. ತಾವೆಲ್ಲರೂ ಕೂಡ ಭಾಳಷ್ಟು ಶ್ರಮದಾಯಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಿಮ್ಮಂಥವರಿಗಾಗಿಯೇ ಸರ್ಕಾರ, ನಮ್ಮ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಆ ಯೋಜನೆಗಳು ಯಾರಿಗೆ ಕೊಡಬೇಕು ಅಂದರೆ ನಿಮ್ಮಂಥವ್ರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ. ಯಾರೋ ಶ್ರೀಮಂತರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇವು. ಬಡವನಿಗೆ ಅವನ ಜೀವನಕ್ಕೋಸ್ಕರವಾಗಿ, ಸೂರಿಲ್ಲದವರಿಗೆ, ಜಮೀನಿಲ್ಲದವರಿಗೆ, ಊಟಕ್ಕೂ ಪರದಾಡ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ತಲುಪಿಸ್ಬೇಕು. ಅವರು ಅದನ್ನು ಸದ್ಬಳಕೆ ಮಾಡಿಕೊಂಡು ಮುಂದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳನ್ನು ಯಾರಿಗೂ ಅಕೌಂಟಿಗೂ ಹೋಗೋದಿಲ್ಲ, ಯಾರಿಗೂ ಮಧ್ಯವರ್ತಿಗಳು ಸಿಗೋದಿಲ್ಲ. ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ನೇರವಾಗಿ ಅವರ ಅಕೌಂಟಿಗೆ ಬರ್ತಕ್ಕಂಥದ್ದು. ಮಧ್ಯದಲ್ಲಿ ಯಾರಾದರೂ ಅವ್ರಿಗೆ ಕೊಡಬೇಕು, ಇವ್ರಿಗೆ ಹೇಳಿದರೆ ಅವ್ರು ಹೇಳಿದರೆ ಕೊಡಿ ಅಂತಂದರೆ ಯಾರಿಗೂ 1 ರೂಪಾಯಿ ಕೊಡಬೇಡಿ. ಈಗ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹೇಳಿದರು, ಈ ಊರಿನಲ್ಲೇ 6 ಜನ ಫಲಾನುಭವಿಗಳಿದ್ದಾರೆ ನೇರ ಸಾಲಕ್ಕೆ ಅಂತ. ಒಟ್ಟು ಮಾಲೂರು ತಾಲೂಕಿನಲ್ಲಿ 17 ಜನ ಇದ್ದಾರಂತೆ. ಈ ಊರಿನಲ್ಲಿ, ಈ ಗ್ರಾಮದಲ್ಲೇ, ಮುಳಬಾಗಿಲು ತಾಲೂಕು, ಈ ಗ್ರಾಮದಲ್ಲೇ 6 ಜನ ಫಲಾನುಭವಿಗಳಿದ್ದಾರಂತೆ. ಇಲ್ಲಿ ಯಾರಾದರೂ ಫಲಾನುಭವಿಗಳಿದ್ರೆ ಕೈ ಎತ್ತಿ. ಯಾರಿದ್ದೀರಿ? ರಾಮಚಂದ್ರಪ್ಪ. ಏನಪ್ಪ ನೀನು ತಗೊಂಡಿದ್ದೀವಿ ಸರ್ಕಾರದ ವತಿಯಿಂದ? ಹಾಂ, ತಗೊಂಡಿದ್ದೀಯ. ಸೀಮೆ ಹಸು ತಗೊಂಡಿದ್ದೀರಾ? ಹಾಂ. ಇಲ್ಲಿ ಒಂದು 6 ಬ್ಯಾಂಕ್ ದಾಖಲಿಸಿದ್ರು. ಹಾಂ, ಅಲ್ಲಿ ಬ್ಯಾಂಕಲ್ಲಿ ಕ್ಲೈಮ್ ಕೊಡ್ತಾ ಇಲ್ಲ. ಮೈನ್ ಬ್ಯಾಂಕಲ್ಲಿ ತಗೊಂಡಿರಿ? ಗ್ರಾಮೀಣ ಬ್ಯಾಂಕ್. 6 ಜನ ನೇರ ISB ಹಾಕಿದ್ದೀವಿ. 1 ಲಕ್ಷದ್ದು. ಅವರು ಕ್ಲೈಮ್ ಕೊಡ್ತಾ ಇಲ್ಲ. ಬ್ಯಾಂಕಲ್ಲಿ ಕ್ಲೈಮ್ ಕೊಡೋದೇ ಪ್ರಾಬ್ಲಮ್ ಸರ್. ISB ಹಾಕೊಂಡ್ರೆ. ಈಗ ಹಸು ನೀನು ತಗೊಂಡಿದ್ಯಾ? 2 ಹಸು ತಗೊಂಡಿದ್ಯಾ? ಸಾಕೊಂಡಿದ್ಯಾ? ಕರಿತಾ ಇದೆಯಾ ಹಾಲು? ಅದನ್ನು ಡೈರಿಗೆ ಹಾಕ್ತಾ ಇದೆಯಾ? ಎಷ್ಟು ಡೈರಿ ಹಾಲು ಎಷ್ಟು ಕೊಡ್ತಾ ಇದೀವಿ ದಿನಕ್ಕೆ? ಅಲ್ಲ, ನಾವು ಹಾಕ್ತಾ ಇದ್ದೀವಿ. ಬೆಳಗ್ಗೆ ಎಷ್ಟು, ಸಾಯಂಕಾಲ ಎಷ್ಟು? ಸಾಯಂಕಾಲ 20 ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ. 1 ಲೀಟ್ರಿಗೆ ಎಷ್ಟು ರೂಪಾಯಿ? 30 ಚಿಲ್ಲರಲ್ಲ, 34 ರೂಪಾಯಿ. 34 ರೂಪಾಯಿಗೆ 20 ಲೀಟ್ರಿಗೆ ಎಷ್ಟಾಯ್ತು?
680 ರೂಪಾಯಿ ಒಂದು ದಿವಸಕ್ಕೆ ಆಯ್ತು. 680 ರೂಪಾಯಿ ಅಂದರೆ 700 ರೂಪಾಯಿ ಅಂತ ಇಟ್ಕೊಂಡ್ರೆ ಒಂದು ದಿವಸಕ್ಕೆ 7 3 21 ತಿಂಗಳಿಗೆ 21,000 ರೂಪಾಯಿ ಆಯ್ತು. ಇಂಥ ಹಳ್ಳಿನಲ್ಲಿ 21,000ರಲ್ಲಿ ಭಾಳಷ್ಟು ಸುಖವಾಗಿ ಜೀವನವನ್ನು ಮಾಡಬಹುದು, ಗಂಡ ಹೆಂಡತಿ ಮಕ್ಕಳು. ಹೌದಾ? ಇದನ್ನ ನೀನು ಉಳಿಸ್ಕೊಂಡು ಮುಂದೆ ಮತ್ತೆ ಇನ್ನೆರಡು ಹಸು ಮಾಡ್ಕೊಳ್ಬಹುದು. ಸದುಪಯೋಗ ಮಾಡ್ಕೊಳ್ತಕ್ಕಂಥ ಇಂಥ ರಾಮಚಂದ್ರಪ್ಪನವರು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಹಾಲು ಕರೆದಿರ್ತಕ್ಕಂಥದ್ದನ್ನ ನಿನ್ನ ಮನೆ ಬಳಕೆಗೆ ಇಟ್ಕೊಂಡ್ರೂ ಕೂಡ ದಿವಸಕ್ಕೆ 20 ಲೀಟ್ರ್ ಡೈರಿಗೆ ಹೋಗುತ್ತೆ. ಡೈರಿಯಲ್ಲಿ ದುಡ್ಡು 15 ದಿವಸಕ್ಕೆ ಒಂದ್ಸರಿ ನಿನ್ನ ಅಕೌಂಟಿಗೆ ಹಾಕ್ತಾರೆ. ಹೌದಾ? ಹಾಕ್ತಾರಿಲ್ಲ? 15 ದಿವಸಕ್ಕೆ ಒಂದ್ಸರಿ ಅಕೌಂಟಿಗೆ ಹಾಕ್ತಾರೆ. ನಿನಗೆ ಇಷ್ಟು 20,000 ರೂಪಾಯಿ ಸಂಪಾದನೆ ಮಾಡಿಕೊಂಡು ನೀನೇ ಸ್ವತಃ ನಿನ್ನ ಕಾಲ ಮೇಲೆ ನಿಂತ್ಕೊಂಡಂಗಾಯ್ತು. ನಿನಗೆ ಮತ್ತೆ ನಿನ್ನ ಹೆಂಡತಿಗೆ ಇಬ್ಬರಿಗೂ ಕೆಲಸನೂ ಆದಂಗಾಯ್ತು, ಆದಾಯನೂ ಆದಂಗಾಯ್ತು, ಜೀವನವೂ ಸುಖ ಆಯ್ತು. ಹೌದಾ ಇಲ್ಲ? ಇದೇ ಥರ ಮತ್ತಾರಿದ್ದೀರಿ? ಅದನ್ನ ಇವತ್ತು ಬ್ಯಾಂಕ್ನವರು ಕೂಡ ಮೀಟಿಂಗ್ ಮಾಡಿದಾಗ ಜಿಲ್ಲಾ ಕಚೇರಿ ಗಲಾಟೆ ಮಾಡಬಾರ್ದು. ನಿಮಿಷ, ಬ್ಯಾಂಕ್ನವ್ರನ್ನ ಕೂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆಸ್ಬಿಟ್ಟು ಬ್ಯಾಂಕ್ಗಳಲ್ಲಿ ಬಂದ ತಕ್ಷಣ ಯಾವುದೇ ತೊಂದರೆ ಇಲ್ದಿದ್ದಂಗೆ ನಮ್ಮ ಜನಗಳಿಗೆ ಸಾಲ ತಕ್ಷಣ ಕೊಡೋ ವ್ಯವಸ್ಥೆ ಮಾಡಬೇಕು ಅಂತ DC ಅವ್ರಿಗೆ ಹೇಳಿದ್ದೀವಿ. MD ಅವರಿದ್ದಾರೆ, AD ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಜಾಯಿಂಟ್ ಡೈರೆಕ್ಟರ್ ಕೂಡ ಇದ್ರು, ಶ್ರೀನಿವಾಸ್ ಅವರಿದ್ದಾರೆ. ಅದನ್ನು ಅವರೇ ಮುತುವರ್ಜಿ ವಹಿಸಿ ಯಾವ ಬ್ಯಾಂಕಲ್ಲಿ ಸಾಲಕ್ಕೆ ನೀವು ಹೋಗಿರ್ತೀರಿ ಅವರೇನೋ ತೊಂದರೆ ಕೊಟ್ಟರೆ ಅವ್ರು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ನೇರವಾಗಿ ಮೇಡಮ್ಗಾದರೂ ಭೇಟಿ ಮಾಡಿ, ಶ್ರೀನಿವಾಸ್ಗಾದ್ರು ಭೇಟಿ ಮಾಡಿ ನಿಮ್ಮದನ್ನು ತೆಗೆದುಕೊಂಡು ನೀವು ಉಪಯೋಗ ಮಾಡಿಕೊಳ್ಬೇಕು. ಏನಿಲ್ಲ, ಅದೇ ಬ್ಯಾಂಕಲ್ಲಿ ಲೋನ್ ಕೊಟ್ಟರೆ ಸರ್ ಇದು ಕಡಿಮೆ ಇಂಟ್ರೆಸ್ಟ್ ಬರುತ್ತೆ, ಜೀವನ ಮಾಡೋಕ್ಕೂ ಅನುಕೂಲ ಆಗುತ್ತೆ ಸರ್. ಅದೇ ರಾಮಚಂದ್ರಪ್ಪ, ಫೈನಾನ್ಸ್ ಅಲ್ಲಿ ಜಾಸ್ತಿ ಹೋಗಬೇಡಿ. ಜಾಸ್ತಿ ಪ್ರೈವೇಟ್ ಫೈನಾನ್ಸ್ಗೆ ಯಾವ ಕಾರಣಕ್ಕೂ ಹೋಗಬೇಡಿ. ಕರ್ನಾಟಕ ಬ್ಯಾಂಕ್ ಇದೆ, ಬೇರೆ ಸ್ಟೇಟ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ. ಇಂಥ ಬ್ಯಾಂಕ್ಗಳಲ್ಲೇ ಹೋಗಿ 4% ಬಡ್ಡಿ ನಿಮಗೆ. ಸರ್ ಇಲ್ಲಿ 4% ಬಡ್ಡಿ. ಇದೆಲ್ಲನೂ ಕೂಡ ನಮ್ಮ ಜಾಯಿಂಟ್ ಡೈರೆಕ್ಟರ್ ನಿಮ್ಮ ಜೊತೆಗಿದ್ದಾರೆ. ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಅರ್ಥ ಆಯ್ತಪ್ಪ, ನಿಮ್ಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಅರ್ಥ ಆಗುತ್ತೆ. ಕಡಿಮೆ ಬಡ್ಡಿ ಕೊಟ್ರೆ ನಿನಗೆ ಉಳಿತದೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಅದೇನು ಆಯ್ತಾ? ಇವ್ರಿಗೆಲ್ಲರಿಗೂ ಕೂಡ ಶ್ರೀನಿವಾಸ್ ಅವರಿಗೆ ಜಾಯಿಂಟ್ ಡೈರೆಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ವಿಚಾರ ತಿಳಿಸಿ ಅವರಿಂದ ಅನುಭವಿಸ್ತಾರೆ. ಒಂದು. ಎರಡನೇದು, ಜಿಲ್ಲೆಯಲ್ಲಿ ಎಲ್ಲರೂ ಬರುವಾಗ ನಾನು ಮಾತಾಡ್ತೀನಿ. ಆಮೇಲೆ ಇವಾಗ ಊರಲ್ಲಿ ಎಷ್ಟು ಏನಾದ್ರೂ ಮಾಡ್ಕೋಬಹುದು ಸರ್ ಲೋನ್? ಇಲ್ಲ ಇಲ್ಲ ಇಲ್ಲ, ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಆ ತಾಲೂಕಿನ MLAಗಳು ಕೂಡ ಅದನ್ನ ಸೆಲೆಕ್ಷನ್ ಮಾಡಬೇಕು. ಅಲ್ಲಿ ನೀವು ಅರ್ಹತೆ ಇರಬೇಕು. ಇನ್ಕಮ್ ಅರ್ಹತೆ ಕೇಳ್ತೀವಿ, ಜಾತಿ ಸರ್ಟಿಫಿಕೇಟ್ ಹಾಕಬೇಕು. ಅಲ್ಲಿ ಪ್ರಯಾರಿಟಿ ಮೇಲೆ ಯಾರು ಅರ್ಜಿ ಹಾಕಿರ್ತಾರೋ ಅದನ್ನು ಸೆಲೆಕ್ಷನ್ ಯಾರು ಮಾಡಿರ್ತಾರೋ ಅವ್ರಿಗೆ ಮಾತ್ರ ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ತುಂಬ ಬಡವರಿರ್ತಕ್ಕಂಥದ್ದನ್ನ ಗುರುತಿಸಿ ಇಟ್ಕೊಂಡಿದ್ರೆ ಜಾಯಿಂಟ್ ಡೈರೆಕ್ಟರ್ ಹತ್ರ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹತ್ರ ಇಟ್ಟಿದ್ರೆ ಅದು ನೆಕ್ಸ್ಟ್ ಬೇರೆ ಬೇರೆ ಏನಾದರೂ ಪ್ರಯತ್ನಗಳು ಮಾಡಿ ಬೇರೆಯವ್ರ ಮೂಲಕ ಅಡಿಷನಲ್ ತಂದು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸರ್ ಒಂದು ಎಕ್ಸಾಂಪಲ್ ನಾವು ಹೇಳ್ತೀವಿ. ಬೇಡ, ಕಾಂಗ್ರೆಸ್ನವರು MLA ತಗೊಳ್ಳಿ, ಲಾಭ ತಗೊಳ್ಳಿ. ಬೇರೆ ಪಕ್ಷದವರು ಈಗ ಯಾವ MLA ಇದಾರೋ ಅವ್ರ ಲಾಭ ತಗೊಳ್ಳಿ, ಅವ್ರು ಸೆಲೆಕ್ಷನ್ ಮಾಡಿ ಕಳಿಸಿ. ಅವೆರಡಕ್ಕೂ ಹೊರತುಪಡಿಸಿ ನಮ್ಮದೇ ಆಗಿರ್ತಕ್ಕಂಥ ಕೋಟೆ ಇರ್ತದೆ, ನಮ್ಮ ಬೋರ್ಡ್ ಇರ್ತದೆ, ಅದರಲ್ಲಿ ಬೇರೆ ಅಡಿಷನಲ್ ಗ್ರಾಂಟ್ ತಂದ್ಬಿಟ್ಟು ನಮ್ಗೆ ಸಹಾಯ ಮಾಡಿಕೊಡ್ತೀವಿ. ನಿಮಗೆ ಅವು MLA ಅವ್ರು ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಸಮಸ್ಯೆಗಳನ್ನು ಇರ್ತಕ್ಕಂಥದ್ದು ಎಲ್ಲ ಊರಲ್ಲೂ ಇದೆ ಈ ಸಮಸ್ಯೆ. ಅದ್ರ ಬಗ್ಗೆ ಹೇಳಿದ್ದಾರೆ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಇನ್ನೊಂದು, ಇಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಮಾಡಿ ಈ ಊರಲ್ಲಿ ಹೆಣ್ಣು ಮಕ್ಕಳೇ ಒಂದು ಸಂಘ ಮಾಡ್ಕೊಳ್ಳಿ, 10 ಜನ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಳ್ಳಿ. 10 ಜನ ಸೇರ್ಕೊಂಡವ್ರ. ಚಂದ್ರಪ್ಪನವರೇ, ನೀವು ಡಾಕ್ಟರ್ ಇದ್ದೀರಿ, ವಿದ್ವಂತಿದ್ದೀರಿ, ಊರಲ್ಲಿ ಇದ್ದೀರಿ, ನಿಮಗೆ ಬಹಳ ಧನ್ಯವಾದ. ಈ ಊರನ್ನ ಸ್ವಲ್ಪ ನೋಡಿ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗಮನಿಸಿ. ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ಏನೂ ನೋಡಬೇಡಿ. ಪಾರ್ಟಿ ಬಿಟ್ಟು ನೀವು ಯಾರು ಹೆಣ್ಮಕ್ಳದ್ದು ಗುಂಪು ಮಾಡಿ, ಸ್ವಸಹಾಯ ಗುಂಪುಗಳನ್ನು ಮಾಡಿ, ಗುಂಪು ಮಾಡಿಬಿಟ್ಟು 10 ಜನ ಹೆಣ್ಮಕ್ಳದೆಲ್ಲ ಸರ್ಟಿಫಿಕೇಟ್ ತಗೊಂಡು ಸ್ವಸಹಾಯ ಗುಂಪುಗಳಂತ ಮಾಡಿ ಅದಕ್ಕೆ 5 ಲಕ್ಷ ರೂಪಾಯಿ ಸ್ವಸಹಾಯ ಗುಂಪುಗಳಿಗಿದೆ, ಅದನ್ನ ಕೊಡ್ತೀವಿ.
ಅದರ ಟೈಲರಿಂಗ್ ಮಿಷಿನ್ ತಗೊಳ್ಳಿ, ಅಥವಾ ಬೇರೆ ಏನಾದರೂ ಹಪ್ಪಳ ಮಾಡ್ತಕ್ಕಂಥದ್ದು, ಸಂಡಿಗೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಏನೇನೋ ಒಂದು ಗುಂಪು ಮಾಡಿಕೊಂಡು ಅದನ್ನು ಸಹಾಯವನ್ನು ಮಾಡಿಕೊಡಿ. ಗುಂಪುಗಳು ಮಾಡಿಕೊಡಿ, ಅದು ರಿಜಿಸ್ಟರ್ ಆಗಬೇಕು. ಸುಮ್ಮನೆ ಗುಂಪು ಮಾಡೋದಲ್ಲ, ಆ ಗುಂಪು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಮಾಡಿಕೊಡ್ಬೇಕು. ರಿಜಿಸ್ಟರ್ ಮಾಡಿಬಿಟ್ಟು ಅದರ ಮೂಲಕ ಅರ್ಜಿಗಳು ಹಾಕಿದರೆ ಅದಕ್ಕೂ ಕೂಡ ಸೌಲಭ್ಯ ಇದೆ. ಇನ್ನು ಸಾರಥಿ ಸಾಲಗಳಲ್ಲಿ ಏನು ಯಾರು ಅರ್ಜಿಗಳು ಹಾಕಿಲ್ಲ, ಯಾರು ಅಪ್ಲೈ ಮಾಡಿಲ್ಲ. ಆಮೇಲೆ ಜಮೀನು ರಹಿತರಿಗೆ, ಜಮೀನು ಇಲ್ಲದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಜಮೀನು ಕೊಡ್ತೀವಿ. ಜಮೀನು ಕೊಡ್ತೀವಿ. ಈಗ ನನಗೆ ಯಾರು ನೇಮಕ ಮಾಡಿರೋದು? ಸರ್ಕಾರ. ಈ ಸರ್ಕಾರ ಕಾರ್ಯಕ್ರಮ ಕೊಟ್ಟಿರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಸೌಲಭ್ಯಗಳು ಕೊಟ್ಟಿದೆ ನಮ್ಮ SC STಗಳಿಗೆ, ನಮ್ಮ ಒಡ್ರಿಗೆಲ್ಲ. ಜೊತೆಗೆ ಹೆಣ್ಣು ಮಕ್ಕಳಿಗೆಲ್ಲ 2,000 ರೂಪಾಯಿ ಕೊಡ್ತಾ ಇದೆ, ಅಕ್ಕಿ ಕೊಡ್ತಾ ಇದೆ, ಎಲ್ಲ ಸೌಲಭ್ಯ ಕೊಡ್ತಾ ಇದೆಯಲ್ಲ. ಅವೆಲ್ಲವನ್ನು ಬರ್ತಾ ಇದ್ರಿಂದ ನೀವೆಲ್ಲರೂ ಕೂಡ ನಮಗೆ ಬೆಂಬಲವಾಗಿರಬೇಕು, ನಮ್ಮ ಜೊತೆಗಿರಬೇಕು, ನಮಗೆ ಸಹಕಾರ ಕೊಡಬೇಕು. ಈಗ ನಮಗೆ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, ನನ್ನ ನೇಮಕ ಮಾಡಿಬಿಟ್ಟು ಹೋಗಯ್ಯ ನೀನು ಒಡ್ರಟ್ಟಿಗಳಿಗೆಲ್ಲ ಹೋಗೋ ಬೋವಿ ಕಾಲನಿಕಂತ ಪೈ ತಿರುಗಾಡ್ಕನಿ ఇదంతా సౌలభ్యాలు ఇచ్చాయి అంటే చెప్పినారు. ఆ పని చేసేదేమి, ప్రతి పల్లెకి ఇట్లా వస్తాను. యా ఊర్లో మనం జాస్తి ఉండామో ఆ ఊర్లకి నేనే వస్తాను, ఆడే వచ్చి చూస్తాను. మోసం కారదు, ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ಕೂಡ ಯಾವ ಕಾರಣಕ್ಕೂ ಲಂಚ ಕೊಡಬಾರ್ದು, ಬ್ರೋಕರ್ಗಳಿಗೆ ದುಡ್ಡು ಕೊಡಬಾರ್ದು. ನೀವೇ ನೇರವಾಗಿ ತಗೊಳ್ಳೋಂಥ ಕೆಲಸ ಮಾಡಿ, ನಿಮ್ಮ ದುಡ್ಡನ್ನು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯವನ್ನು ನೀವೇ ತಗೊಳ್ಳೋಂಥ ಕೆಲಸ ಮಾಡಿ. ಗೊತ್ತಾಯ್ತಾ? ಏನೇ ಸಮಸ್ಯೆ ಇದ್ರು ಒಂದೇ ಜಾತಿಗೆ ಸೀಮಿತ ಅಲ್ಲ. ಅವ್ರು ಜಾಯಿಂಟ್ ಡೈರೆಕ್ಟರ್ ಇರ್ತಕ್ಕಂಥದ್ದು ಮೇಡಮ್ ಅವರು ನಮ್ಗೆ ಒಂದೇ ಜಾತಿಗೆ ಸೀಮಿತ. ಇವರು ಜಾಯಿಂಟ್ ಡೈರೆಕ್ಟರ್ ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ನೋಡಬೇಕು. ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತವೆ. ತಕ್ಷಣ ಏನು ಮಾಡ್ತಾರೆ, ಅವ್ರಿಗೆ ಮಾಡ್ತೀರಿ ಸರ್, ಎಷ್ಟು ಸರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ಅವ್ರು ವೆಹಿಕಲಾಗಿ ಹೋಗ್ತಿರ್ತಾರೋ, ಅಥವಾ ಅಧಿಕಾರಿ ಜೊತೆಗಿರ್ತಾರೋ, ಅಥವಾ ಬೇರೆ ಏನಾದರೂ ಸಮಸ್ಯೆ ಇರ್ತದೆ. ಅವ್ರದ್ದು ಕೂಡ ಜೀವನ ಅಲ್ವಾ, ಅವ್ರದ್ದು ಸಮಸ್ಯೆ ಇರ್ತದಲ್ವಾ. ಕಂಪ್ಲೇಂಟ್ ಮಾಡೋದು ಭಾಳ ಸುಲಭ. ಕೆಲಸ ಮಾಡ್ಕೊಳ್ತಕ್ಕಂಥ ಬುದ್ಧಿವಂತಿಕೆ ಮಾಡ್ಕೊಳ್ಳಿ. ಈಗ ಭಾಳ ಜನ ಬುದ್ಧಿವಂತ ಏನು ಮಾಡ್ತಾರೆ, ಒಂದು ಸಲ 10 ಸಾರಿ ಹೋಗ್ತಾರೆ, ವಿನಮ್ರತೆಯಿಂದ ಕೇಳ್ತಾರೆ, ಸರ್ ಇದು ಮಾಡಿಕೊಡಿ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಹಂಗೆ ಕೇಳ್ಕೊಂಡು ಅಧಿಕಾರಿಗಳ ಮನವೊಲಿಸ್ಕೊಂಡು ನಿಮ್ಮ ಕೆಲಸವನ್ನು ಸಾಧಿಸ್ಕೋಬೇಕೆ ಹೊರತು ಅವ್ರ ಮೇಲೆ ಪೈಪೋಟಿ ಮಾಡೋದಾಗಿರಲಿ, ಅವ್ರ ಮೇಲೆ ಗಲಾಟೆ ಮಾಡೋದಾಗಲಿ ಮಾಡಬೇಡಿ. ನಮ್ಮ ಜನಗಳು ಭಾಳಷ್ಟು ಒಳ್ಳೆಯ ಜನ, ಭಾಳ ಸೌಮ್ಯ ಸ್ವಭಾವದವರು ಅಂತಂದು ಹೇಳಿದ್ರು. ಇರ್ತಕ್ಕಂಥ ಸವಲತ್ತುಗಳನ್ನು ಬಳಸ್ಕೊಳ್ಬೇಕಾದ್ರೆ ಅದು ನಿಮ್ಮ ಕೈಲಿರ್ತದೆ. ಈಗ ಬೆಣ್ಣೆ ನಿಮ್ಮ ಕೈಲಿರ್ತದೆ, ತುಪ್ಪ ಮಾಡ್ಕೊಳ್ಳೋದು ಭಾಳ ಸುಲಭ. ಹಾಗಾಗಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಆ ಸೌಲಭ್ಯಗಳನ್ನು ತುಪ್ಪವನ್ನಾಗಿ ಮಾಡಿಕೊಂಡು ಕುಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಜಾಂಡ್ರಾಗಬೇಕು, ಒರಟರಾಗಬಾರ್ದು. ಎಷ್ಟೇ ಕಷ್ಟ ಆಗಲಿ ನಿಮಗೆ, ಎಷ್ಟೇ ಸಮಸ್ಯೆ ಇರಲಿ ನಿಮಗೆ, ನಿಮ್ಮ ಸಮಸ್ಯೆಗಳಿಗೋಸ್ಕರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಪ್ಪಿಸ್ಬೇಡಿ. ನೀವು ಎಷ್ಟೇ ಹಗಲೂ ರಾತ್ರಿ ಶ್ರಮ ಪಟ್ಟರೂ ಕೂಡ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು, ವಿದ್ಯಾವಂತನಾಗಿ ಮಾಡಬೇಕು. ನಾವು ಓದಬೇಕಾದ್ರೆ ಭಾಳ ಕಷ್ಟ ಇತ್ತು. ಈಗ ನೀವು 1ನೇ ಕ್ಲಾಸಿಗೆ ಬೇಕಂದ್ರೂ ಸೇರೋಕ್ಕೆ ಸ್ಕೂಲ್ ಇದೆ, ಹಾಸ್ಟೆಲ್ ಇದೆ, ವಸತಿ ಸೌಲಭ್ಯ ಇರ್ತದೆ. ಅವ್ರನ್ನ ಸೇರಿಸ್ಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು. ವಿದ್ಯೆ ಮಾತ್ರ ನಾವು ಪಡೆದ್ರೆ ಹೇಗಾದರೂ ಬದುಕ್ತೀವಿ, ಹೇಗಾದರೂ ಉದ್ಧಾರ ಆಗ್ತೀವಿ. ವಿದ್ಯೆ ಇಲ್ಲದೆ ಹೋದರೆ ಇದೇ ಕಲ್ಲು ಹೊಡೆಯೋ ಕೆಲಸ, ಇದೇ ಮಣ್ಣು ಹೊರ ಕೆಲಸ, ಇದೇ ಗೋಡೆ ಕಟ್ಟೋ ಕೆಲಸ, ಇದೇ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕಾಲಕ್ಕೆ ಶ್ರಮ ಮಾಡಲಿಕ್ಕೆ ಸಾಕು. ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಿ. ನಿಮ್ಮ ಶ್ರಮದಲ್ಲಿ ಮಕ್ಕಳನ್ನು ವಿದ್ಯಾವಂತರ ಮಾಡಿದರೆ ನಿಮ್ಮ ಜೀವನ ಪೂರ್ತಿಯಾಗಿ ಮಕ್ಕಳ ಒಂದು ದುಡಿಮೆ ಆದಮೇಲೆ ನೀವು ವಿಶ್ರಾಂತಿ ತಗೊಳ್ಳಿ, ಅವ್ರು ನಿಮ್ಮನ್ನು ಸಾಕ್ತಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ತೊಂದರೆ ಇದ್ದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ, ತಾಯಂದ್ರೆಲ್ಲ ಭಾಳ ಜನ ಇದ್ದೀನಿ, ಎಷ್ಟೇ ಕಷ್ಟ ಆದರೂ ಕೂಡ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸೋದನ್ನು ಮಾತ್ರ ತಪ್ಪಿಸ್ಬೇಡಿ. ವಿದ್ಯೆಯಿಂದ ಮಾತ್ರ ನಮ್ಮ ಆರ್ಥಿಕ ಶಕ್ತಿ, ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಉದ್ಧಾರ ಆಗುತ್ತೆ ಹೊರತು ಎಷ್ಟು ಕೋಟ್ಯಾಧಿಪತಿ ಆಗಿದ್ರು ಕೂಡ ವಿದ್ಯೆ ಇಲ್ಲ ಅಂದರೆ ಅದು ಪ್ರಯೋಜನಕ್ಕೆ ಬರಲ್ಲ. ತಾಯಂದರೆ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ, ಗಂಡಸರು ಎಲ್ಲೋ ಕೆಲಸ ಒತ್ತಡದಲ್ಲಿ ಹೋಗಿರ್ತಾರೆ, ನೀವು ಮಕ್ಕಳೊಳ ಜವಾಬ್ದಾರಿ ಮಾಡ್ಕೊಳ್ಳಿ. ನಿಮಗೆ ಸರ್ಕಾರ ಕೊಡುವಂಥ ಸೌಲಭ್ಯದಲ್ಲಿ ಕೆಲವು ಹೆಣ್ಮಕ್ಳು 2,000 ರೂಪಾಯಿ ಕೊಟ್ಟಿರ್ತಕ್ಕಂಥ ಕೂಡಿಟ್ಟು ಎಷ್ಟೋ ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ, ವ್ಯರ್ಥ ಮಾಡಲ್ಲ. ಹಾಗೆ ಈ ಸೌಲಭ್ಯಗಳು ಕೂಡ ನೀವೇ ತಗೊಳ್ಳಿ, ಅನುಕೂಲ ಮಾಡ್ಕೊಳ್ಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಇನ್ನೊಂದು ಸಾರಿ ನಿಮ್ಮ ಗ್ರಾಮಕ್ಕೆ ನಾನು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಇಡೀ ರಾಜ್ಯ ತಿರುಗಂಥ ಕೆಲಸ ಕೊಟ್ಟಿರೋ ನಮಗೆ ಮುಖ್ಯಮಂತ್ರಿಗಳು. ಇಡೀ ರಾಜ್ಯದಾದ್ಯಂತ ಹಳ್ಳಿಗಳಲ್ಲೇ ಹೋಗಿ, ಹಳ್ಳಿಗಳಲ್ಲೇ ಭೇಟಿ ಮಾಡಿ
ಈ ಥರ ಸಂವಾದ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಆಲಿಸ್ಕೊಂಡು ಬರಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗುತ್ತೆ. ನಾನು ಎಲ್ಲ ಕಡೆಗೆ ಈ ಕೆಲಸವನ್ನು ಮಾಡ್ತೀನಿ. ನಮ್ಮ ಅಧಿಕಾರಿಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದೊಂದು ರೂಪಾಯಿ ಕೂಡ ನಿಮಗೇ ತಲುಪಬೇಕು ಅಂತಕ್ಕಂಥ ಉದ್ದೇಶ, ಒಂದೊಂದು ರೂಪಾಯಿ ಕೂಡ ನಿಮಗೇ ತಲುಪಬೇಕು ಅಂತ ಉದ್ದೇಶ. ಅದನ್ನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಇಷ್ಟೊತ್ತಾದರೂ ಕೂಡ ನೀವೆಲ್ಲ ಇದ್ದು ನನಗೆ ಆಹ್ವಾನ ಮಾಡಿ ಸ್ವಾಗತ ಮಾಡಿ ಮೆರವಣಿಗೆ ರೀತಿಯಲ್ಲಿ ಕರ್ಕೊಂಡು ಬಂದು ನನಗೆ ನನ್ನ ಮಾತು ಎಲ್ಲ ತಾಲೂಕಿನಂತಹ ಜನಗಳು ತಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬಂದಿದ್ರು. ನಾವು ನಮ್ಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ಇನ್ನ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಮೊಬಲೈಸ್ ಮಾಡಿ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಜನಗಳ ಮುಂದೆ ನೇರವಾಗಿ ಇಡ್ಬೋದಾಗಿತ್ತು. ಆದ್ರೂ ಸಹ ತಾವು ಇಷ್ಟೊತ್ತು ನಮ್ಮ ಜೊತೆನಲ್ಲಿ ತಮ್ಮ ಸಮಯವನ್ನ, ಅಮೂಲ್ಯವಾದ ಸಮಯವನ್ನ ತಾವು ಕಳೆದಿದ್ದೀರಾ. ಹಾಗೂ ಇಲಾಖೆಯ ಎಲ್ಲ ಯೋಜನೆಗಳನ್ನು ಸಹ ತಾವು ಸಂಪೂರ್ಣವಾಗಿ ತಿಳಿಸಿದ್ದೀರಾ. ಆ ಒಂದು ಕಾರಣದಲ್ಲಿ ಜನಾಂಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಸಾಯಂಕಾಲ ಚಾರ್ಜ್ ತಗೊಂಡಿದ್ದು ಇದುವರೆಗೂ ಸುಮಾರು 128 ಕೇಸಸ್ ಕೇಸ್ ಮಾಡಿದ್ದೀನಿ ಸರ್. 3 ತಿಂಗಳಲ್ಲಿ 128 ಕೇಸಸ್ ಕೇಸ್ ಮಾಡಿದ್ದೇನೆ. ಹಾಗೂ ಇಲ್ಲಿ ಒಂದು ನಮ್ಮ ಇಲಾಖೆಯಿಂದ ಏನು ನಾವು ಸರ್ಕ್ಯುಲರ್ ಬಿಡುಗಡೆ ಮಾಡಿದ ತಕ್ಷಣ ಎಲ್ಲ ನಮ್ಮ ಜನಾಂಗದ ಗುಂಪುಗಳಿಗೂ ಸಹ ನಾನು ಈ ಒಂದು ವಿಚಾರಗಳನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ಹಾಗೂ ನಾನು ಯಾವುದೇ ಗ್ರಾಮಕ್ಕೆ ಹೋದ್ರು ಸಹ ಆಗಿರ್ತಕ್ಕಂಥ ಜನಗಳಿಗೆ ನಮ್ಮ ಇಲಾಖೆಯ ಒಂದು ಇದನ್ನ ಅವೇರ್ನೆಸ್ ಮೂಡಿಸಿಕೊಡ್ತಾ ಇದ್ದೀನಿ ಸರ್. ಅದ್ರ ಜೊತೆಯಲ್ಲಿ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರ ಜೊತೆಯಲ್ಲಿ ಸದಾ ಸಂಪರ್ಕದಲ್ಲಿದ್ದೀನಿ ಸರ್. ಇವರು ನಮ್ಮ ಗಮನಕ್ಕೆ ತಂದಿದ್ರೆ ನಾನು ಇಷ್ಟೊತ್ತಿಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೆ. ಶ್ರೀನಿವಾಸಪುರದಲ್ಲಿ ಸುಮಾರು 1 ವರ್ಷದಿಂದ ಅವರಿಗೆ ಕ್ಲೈಮ್ ಇಟ್ಕೊಂಡೆ, ಹಾಗೆ ಬೆಳಿಗ್ಗೆ ಇಟ್ಕೊಂಡಿದ್ರು. ತಮ್ಮಿಂದ ಒಂದು ಸರ್ಕ್ಯುಲರ್ ಬಂದಿರ್ತಾರೆ, ಆ ಸರ್ಕ್ಯುಲರ್ ಇಟ್ಕೊಂಡು ಬೆಳಗ್ಗೆ ಜೋಶಿ ಸರ್ ಬಂದಿದ್ದಾರೆ ಸರ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು. ತುಂಬಾ ಸ್ಪಂದಿಸ್ತಾ ಇದ್ದಾರೆ ಅವರು ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಸರ್ ಇಬ್ಬರು ಸಹ ಲೀಡ್ ಬ್ಯಾಂಕ್ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ ಸಹ ಕೋಟಿಗಳಿಗೋಸ್ಕರ ಮೀಟಿಂಗ್ ಮಾಡಿ ಎಲ್ಲ ಒಂದು ಈ ತರ ಸಮಸ್ಯೆಗಳಿದ್ರೆ ಕೊಡಿ ಅಂತ ಕೇಳಿದರೆ ನಾನು ಈಗ ಆಲ್ರೆಡಿ ಸುಮಾರು ಒಂದು 100 ಕೇಸಸ್ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಈಗ ಹೆಚ್ಚು ಕಡಿಮೆ ಎಲ್ಲರೂ 60-70 ಕೇಸಸ್ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ಇದು ಒಂದು ಹೀಗೆ ಈ ಒಂದು ಗ್ರಾಮದ ನನಗೆ ಗಮನಕ್ಕೆ ಬಂದಿರಲಿಲ್ಲ. ನಾನು ನೆಕ್ಸ್ಟ್ ನಾಳೆ ಮುಂದಿನ ವಾರದೊಳಗಡೆ ಇದನ್ನ ನಾನು ಸಾಲ್ವ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಶ್ಯೂರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಜನಾಂಗದ ಒಂದು ಸೇವೆ ಮಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಸರ್. ಈ ಅವಕಾಶ ಕೊಟ್ಟಂತಹ ಗಣ ಸರ್ಕಾರಕ್ಕೂ ಮತ್ತು ಈ ಒಂದು ನಮ್ಮ ಜನಾಂಗದ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರನಾಯಕ್ ಸರ್ ಅವರು ಬಂದಿದ್ದಾರೆ. ಅವರು ಸಹ ಸರ್ ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್. ನಾವು ಏನೇ ನಮ್ಮ ಇಲಾಖೆಯಲ್ಲಿ ಏನಾದ್ರು ಕೇಳಿದ್ರೆ ತಕ್ಷಣ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಈಗ ನಾವು ಬೋರ್ವೆಲ್ಗೆ ಸಂಬಂಧಪಟ್ಟಂತ ಸಹ ನಾವು 5 ಸ್ಟಾರ್ ಅನ್ನು ಫಿಕ್ಸ್ ಮಾಡಿ ಕಳ್ಸಿಕೊಟ್ಟಿದ್ದೀವಿ. ಮತ್ತೆ ಪೆಂಡಿಂಗ್ ಇರೋದು ಕೂಡ ನಾವು ಕಳ್ಸಿಕೊಟ್ಟಿದ್ದೀವಿ ಸರ್. ಅದೆಲ್ಲ ಕ್ಲಿಯರ್ ಆದ್ರೆ ಸುಮಾರು ಒಂದು 15 ಕೇಸಸ್ ಕ್ಲಿಯರ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ ಸರ್. ಹಾಗೇನೆ ಈಗ ಎಲ್ಲ ಸುಮಾರು ಈ 1 ತಿಂಗಳಿಂದ ಟ್ರೆಜರಿಯಲ್ ಸಮಸ್ಯೆ ಇದ್ದಿದ್ರಿಂದ ಯಾವುದೇ ಫೀಸ್ ತಗೊಳ್ತಿದ್ದ ಕಾರಣಕ್ಕೋಸ್ಕರ ಕೆಲವೊಂದು ಪೆಂಡಿಂಗ್ ಇದೆ ಸರ್. ಅದೆಲ್ಲನೂ ಈಗ ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಎಂಡಿ ಸರ್ ಅವರು ಹೇಳಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ಹಾಗೂ ಶ್ರೀತಾ ಗೋಪಾಲ್ ಅವರು, ಶ್ರೀ ಗೋಪಾಲ್ ಅವರು, ಅವ್ರಿಗೂ ಸಹ ನಾನು ಜೊತೆಗೆ ನನ್ನ ಭಾವನವರೇ ಆಗ್ಬೇಕು. ಅವರಿಗೆ ನಮ್ಮ ಅಕ್ಕನ ಗಂಡನೇ ಅವರು. ಸೊ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಶಂಕರಣ್ಣ ಅವರು ಅಷ್ಟೇ ನನಗೆ ತುಂಬಾ ನಮ್ಮ ಕುಟುಂಬಕ್ಕೆ ಆತ್ಮೀಯರು. ಮತ್ತೆ ಇನ್ನೊಂದು ವಿಚಾರ ತಮ್ಮಲ್ಲಿ ಮದುವೆ ಹೇಳ್ತಾ ಇದ್ದೀನಿ ಸರ್, ಅರ್ಜಿ ಮಾಡ್ಕೊಳ್ಳೋದೇನಂದ್ರೆ ಎಲ್ಲಾ ತಾಲೂಕಿನಲ್ಲೂ ಸಹ ನಮ್ಮ ಬಂಧುಗಳು ಅಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಸಂಬಂಧ ಬೆಳೆದಿದೆ. ಸೊ ಅದೊಂದು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಸೊ ಅವ್ರಿಗೆ ನಾನು ವೈಯಕ್ತಿಕವಾಗಿ ಏನು ಮಾಡಕ್ ಆಗ್ತಾ ಇರಲಿಲ್ಲ. ಅದೇ ಒಂದು ಇಲಾಖೆ ಬಂದ ಮೇಲೆ ಸುಮಾರು ಜನಗಳಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಭಾಗ್ಯ ನನಗೆ ಸಿಕ್ಕಿದೆ. ಆ ಭಾಗ್ಯಕ್ಕೆ ನಾನು ಮತ್ತೆ ಈಗ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ಚಿರುಣಿಯಾಗಿ ನಾನು ನನ್ನ ಕಾರ್ಯವಾಸ ನಾನು ಸರ್ವಿಸ್ ಮಾಡ್ತೀನಿ ಅನ್ನೋದನ್ನ ನಮ್ಗೆ ಅಶ್ಯೂರ್ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು ಸಭೆಯಲ್ಲಿ ಅಶ್ಯೂರ್ ಮಾಡ್ತಾ ಇದ್ದೀನಿ. ಹಾಗೂ ಮಾಲೂರು ಲೋಕೇಶ್ ಅವರು, ಶ್ರೀಯುತ
ಇವ್ರಿಗೆ ಬೇಕಲ್ಲ. ಅವರು ನಮ್ಮ ಯಜಮಾನರು ಅಂದ್ರೆ ನಮ್ಮ ಪತಿದೇವರವರು. ಅವ್ರು ನಾನು ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ತುಂಬಾ ಸಹಕಾರ ಕೊಡ್ತಾರೆ. ಆಮೇಲೆ ನನ್ನ ಕೆಲವೊಂದು ಬೋರ್ವೆಲ್ ಇದಕ್ಕೆ ಹೋದಾಗ ಅರ್ಜುನನು ಅವರ ಒಂದು ಆಪ್ಯಾಯತೆ ಇದೆಯಲ್ಲ ಸರ್, ಅದು ನನ್ಗೆ ಒಂಥರ ಕಣ್ಣು ತುಂಬಿ ಬರುತ್ತೆ. ಅವ್ರು ಎಷ್ಟು ಸಂತೋಷ ಆಗುತ್ತೆ ಸರ್. ನಮ್ಮ ಒಂದು ಇಲಾಖೆಯಿಂದ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಸಫಲತೆ ಮಾಡುವಾಗ ಅವ್ರು ನಮ್ಗೆ ಹಾರೈಸ್ತಾರಲ್ಲ ಸರ್, ಆ ಒಂದು ಹಾರೈಕೆ ನಮ್ಮ ಎಲ್ಲ ಸರ್ಕಾರಕ್ಕೂ ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹ ಅದು ಸಲ್ಲುತ್ತೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಈ ನನಗೆ ಎಲ್ಲಾ ಕೆಲಸ ಕಾರ್ಯದಲ್ಲಿ ನನಗೆ ಸದಾ ಸಹಕಾರ ಕೊಡ್ತಕ್ಕಂಥ ನಮ್ಮ ಎಸ್ ಪಿ ಲೋಕೇಶ್ ಅವರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ವೈಯಕ್ತಿಕವಾಗಿ. ಹಾಗೆಯೇ ಸೋಷಿಯಲ್ ವೆಲ್ಫೇರ್ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ಸರ್ ಅವರು ನಾನು ಕಳೆದ ಒಂದು 2 ವರ್ಷದಿಂದ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ಅಷ್ಟೇ ನನಗೆ ಎಲ್ಲಾ ಕೆಲಸ ಕಾರ್ಯಗಳು ಸಹ ತುಂಬಾ ಸಾಥ್ ಕೊಡ್ತಾರೆ. ಡಿಸಿ ಸರ್ ಅವರು ನಮಗೆ ಖುದ್ದು ಜಾಸ್ತಿ ಕರೀತಾ ಇರ್ತಾರೆ ಎಲ್ಲಾ ವಿಚಾರಗಳು. ಏನಾದ್ರು ಹೇಳಿದ್ರೆ ಜವಾಬ್ದಾರಿನ ಮಾಡ್ತಾರೆ ಅಂತ ಅವ್ರಿಗೂ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಹಗಲಾಗ್ಲಿ ರಾತ್ರಿಯಾಗಿ ಎಷ್ಟೊತ್ತನಾಗ್ಲಿ ನಮ್ಗೆ ಏನಾದ್ರು ಒಂದು ಕೆಲಸನ ಒಪ್ಪಿಸ್ತಾರೆ. ಮತ್ತೆ ಸರ್ ನಾವು ಏನು ಪಿಪಿಟಿ ಮಾಡಿದ್ರಲ್ಲ ಸರ್, ಅದನ್ನ ರಾತ್ರಿ 9:30 10 ಗಂಟೆಗೆ ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಅದನ್ನ ಸ್ಟಡಿ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಬಂದಿದ್ರು ಸರ್. ಅಷ್ಟೊಂದು ಅವ್ರ ಜವಾಬ್ದಾರಿ ತಗೊಳ್ತಾರೆ. ಮತ್ತೆ ಅದೇ ರೀತಿ ನಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡ್ತಕ್ಕಂಥ ಶ್ರೀನಿವಾಸ ಸರ್ ಅವ್ರಿಗೂ ಸಹ ನಾನು ಧನ್ಯವಾದಗಳು. ಹಾಗೂ ಶ್ರೀಯುತ ಹರೀಶ್ ಸರ್ ಅವರು ಸಹಾಯಕ ನಿರ್ದೇಶಕರು ಸೋಷಿಯಲ್ ವೆಲ್ಫೇರ್ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದು ಇನ್ನೂ ಅನೇಕರು ಮುಖಂಡರು ಇಲ್ಲಿದ್ದಾರೆ, ಹಿರಿಯರಿದ್ದಾರೆ, ನನ್ನ ಕುಲ ಬಾಂಧವರು ಎಲ್ಲ ಇಲ್ಲಿದ್ದಾರೆ. ಅವರಿಗೆ ನಾನು ಶಿರಸಾಷ್ಟಾಂಗ ವಂದನೆಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದೀರಾ, ನಮ್ಮ ಅಧ್ಯಕ್ಷರನ್ನ ಹೃದಯಪೂರ್ವಕವಾಗಿ ಅವರ ಮನ ಸಂತೋಷ ಪಡೋದನ್ನ ಸ್ವಾಗತ ಪಟ್ಟು ಮಾಡಿದ್ದೀರಾ. ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲರ ಪಾದಗಳಲ್ಲಿ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.